ಹಂಗನ್ಬಿಟ್ಟು ಎಲ್ಲ ಇದರೊಂದರಲ್ಲೇ ಆಗೋಗುತ್ತಾ ಗುರುಗಳೇ ಅಂದ್ರೆ ಖಂಡಿತ ಆಗೋದಿಲ್ಲ. ಈಗ ಒಂದು ನೋವಾಗ್ತಾ ಇದೆ, ಒಂದು ತಲೆನೋವು ಬರ್ತಾ ಇದೆ ಅಂದ್ರೆ ಅದಕ್ಕೊಂದು ಮೆಡಿಸನ್ ಹಾಕೊಂತೀವಿ, ಮಾತ್ರೆ ಏನು ಮಾತ್ರೆ ಹಾಕೊಂಡ್ರೆ ಶಾಶ್ವತವಾಗಿ ತಲೆನೋವು ನಿಂತೋಗ್ಬಿಡುತ್ತಾ? ಇಲ್ಲ ಅಲ್ವಾ? ತಲೆ ಇರೋವರೆಗೂ ನೋವು ಇರುತ್ತೆ. ಹಂಗೆ ಈ ಒಂದು ಮಹಾಶಕ್ತಿ ಬಿಂದು ದ್ರವ್ಯದಲ್ಲಿ ಮಹಾಗಣಪತಿಯ ವಿಚಾರ ಬಂದಾಗ ನಿಮ್ಗೇನಾದ್ರೂ ಯಾವ್ದಾದ್ರು ಕೆಲಸಗಳಲ್ಲಿ ಅಡ್ಡಿ ಆತಂಕಗಳಿದ್ರೆ ಅದು ಕ್ಲಿಯರ್ ಆಗುತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಸಹಾಯ ಆಗುತ್ತೆ. ಮಹಾಗಣಪತಿ ವಿಚಾರಕ್ಕೆ ಗೊತ್ತಲ್ವಾ, ಎಲ್ಲಾ ತರ ಸೌಭಾಗ್ಯ ಕೊಡೋದು. ನೆಕ್ಸ್ಟ್ ಬಂದು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದ್ರೆ ದುಡ್ಡಿಗೆ ಮಾತ್ರ ಅಲ್ದಿರ ಅವರು ಎಲ್ಲಾ ತರನು ನಮಗೆ. ಮಹಾಲಕ್ಷ್ಮಿ ಅಂದ್ರೆ ಬೇರೆ, ಅಷ್ಟಲಕ್ಷ್ಮಿಯರಲ್ಲಿ ಮಹಾಲಕ್ಷ್ಮಿ ಪ್ರಧಾನ ದೇವತೆ ಅಲ್ವಾ. ಸೊ ಮಹಾಲಕ್ಷ್ಮಿಯಿಂದ ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಕ್ಕೆ ಬಗೆಹರಿಯುತ್ತೆ. ಮತ್ತೆ ಗಂಗಾದೇವಿ ಬಹಳ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟು ನಿಮ್ಮ ಮೈಯಲ್ಲಿ ಒಂದು 60-70% ಏನು ನೀರಿದೆ, ಆ ನೀರಲ್ಲಿ ಪೂರ್ತಿ ಒಂದು ಶಕ್ತಿ, ಗಂಗಾದೇವಿಯ ಒಂದು ಶಕ್ತಿ ಇರೋದ್ರಿಂದ ಗಂಗಾದೇವಿಯ ಆಶೀರ್ವಾದ ಇದ್ದು ಆರೋಗ್ಯದಲ್ಲೂ ಕೂಡ ಇದು ಸುಧಾರಣೆ ಮಾಡುತ್ತೆ. ಇನ್ನು ಗಂಗಾದೇವಿಗೆ ಹಲವಾರು ಶಕ್ತಿಗಳು ಏನಿದಾವೆ, ಅದರಲ್ಲಿ ಮುಖ್ಯವಾದ ಶಕ್ತಿ ಏನಪ್ಪಾ ಅಂದ್ರೆ ಗಂಗಾದೇವಿ ನಮ್ಮ ಪಾಪಗಳೆಲ್ಲ ತೊಳೆದು ನಮ್ಮನ್ನ ಪರಿಶುದ್ಧ ಮಾಡ್ತಾರೆ ಅನ್ನೋದನ್ನ ನಮಗೆ ಅರ್ಥ ಮಾಡ್ಕೋಬೇಕು.